ಹೆಲೋ ಆಲ್, ಇದೇನಂದ್ರೆ ಇನ್ನು ಲಾಸ್ಟ್ ಟ್ಯೂಸ್ಡೇ ವೆಡ್ನೆಸ್ಡೇ ಮಿನಿ ವ್ಲಾಗ್. ಆಕ್ಚುಲಿ ನಮ್ಮ ಕಸಿನ್ ಒಬ್ರದ್ದು ಫಂಕ್ಷನ್ ಇತ್ತು, ಅದಕ್ಕೋಸ್ಕರ ಮೆಹಂದಿ ಹಾಕೋ ಅಂತ ಬಂದಿದ್ರು. ನಾನೇನು ಪ್ರೊಫೆಷ್ನಲ್ ಮೆಹಂದಿ ಆರ್ಟಿಸ್ಟ್ ಅಲ್ಲ, ಆದರೂ ಕೂಡ ನನಗೆ ಗೊತ್ತಿರೋ ಅಷ್ಟು ಮಾತ್ರಕ್ಕೆ ಕಲ್ತ್ಕೊಂಡಿದ್ರಲ್ಲಿ ಸ್ವಲ್ಪ ಅವರಿಗೂ ಕೂಡ ಹಾಕಿದ್ದೀನಿ. ಇನ್ನು ರಿಲೇಷನ್ ಮೇಲೆ ಹಾಕಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಪಾಪ ಮಲಗಿದ್ದ ಟೈಮಲ್ಲಿ ಸ್ವಲ್ಪ ನನಗೆ ಬರೋಷ್ಟು ಹಾಕಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ಈ ಜನರೇಷನ್ ಮಕ್ಳು ಏನಂದ್ರೆ ಶುಗರ್ ಸ್ವೀಟ್ಸು ತಿನ್ನೋದು ಜಾಸ್ತಿ ಆಗ್ಬಿಟ್ಟಿದೆ, ಅಂದ್ರೆ ಚಾಕ್ಲೇಟ್ಸ್ ಅದು ಇದು. ಸೊ ಅದೆಲ್ಲದಕ್ಕೂ ಆಲ್ಟರ್ನೇಟಿವ್ ಆಗಿ ಮನೇಲೆ ಒಂದು ಈಸಿ ಡ್ರೈ ಫ್ರೂಟ್ಸ್ ಲಡ್ಡು ರೆಸಿಪಿ ಶೇರ್ ಮಾಡಿದ್ದೀನಿ ಲಾಂಗ್ ವಿಡಿಯೋದಲ್ಲಿ. ಇದು ಫುಲ್ ರೆಸಿಪಿ ನಿಮ್ಗೆ ಬೇಕು ಅಂದ್ರೆ ಲಾಂಗ್ ವಿಡಿಯೋ ನೋಡಿ. ಇನ್ನು ಏನೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೀನಿ ಅಂತೆಲ್ಲ ನಿಮಗೆ ಲಾಂಗ್ ವಿಡಿಯೋಲಿ ಫುಲ್ ಡಿಸ್ಕ್ರಿಪ್ಷನ್ ಇದೆ. ಇನ್ನು ಇಲ್ಲಿ ನಾನು ಶಾರ್ಟಾಗಿ ಹೇಳ್ಬಿಡ್ತೀನಿ ನಿಮ್ಗೆ ಏನೇನು ಡ್ರೈ ಫ್ರೂಟ್ಸ್ ಎಲ್ಲ ಸಿಗುತ್ತೋ ಅದನ್ನೆಲ್ಲ ಕೂಡ ತಗೊಂಡು ಅದನ್ನು ಲೈಟಾಗಿ ಗೀ ರೋಸ್ಟ್ ಮಾಡಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಲಡ್ಡು ಮಾಡ್ಕೊಳ್ಳೋದಷ್ಟೇನೆ. ತುಂಬ ಸಿಂಪಲ್ ಆ್ಯಂಡ್ ಈಸಿ ಕೂಡ. ಇದು ಶುಗರ್ ಫ್ರೀ ಇರೋದ್ರಿಂದ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಯೂಸ್ ಮಾಡ್ಕೊಬೋದು. ಹಾಗೆ ಇದು ಚಿಕ್ಕ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು. ಅದು ಮಾತ್ರ ಅಲ್ಲ, ಹೆಣ್ಮಕ್ಳಿಗೆ ನಿಮಗೆ ಸ್ಟ್ರೆಂಗ್ತ್ಗೋಸ್ಕರನೂ ಯೂಸ್ ಮಾಡ್ಕೊಬೋದು. ಏಕೆಂದರೆ ಈಗಿನ ಕಾಲದ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮಲ್ಲಿ ತುಂಬಾ ಪೇಯ್ನು, ತುಂಬ ಇದು ಇರುತ್ತೆ. ಅದಕ್ಕೋಸ್ಕರ ಇದು ಒಂದು ಹೆಲ್ತಿ ಆ್ಯಂಡ್ ಈಸಿ ಕೂಡ. ಇನ್ನು ಇಲ್ಲಿ ನಾನು ಬಂದು ಬಾದಾಮ್, ಪಿಸ್ತಾ, ಗೋಡಂಬಿ, ಡ್ರೈ ಗ್ರೇಪ್ಸ್ ಮತ್ತು ಡೇಟ್ಸ್ ಬಂದು ತುಂಬ ಸಾಫ್ಟ್ ಆಗಿರೋದು ತೊಗೊಂಡಿದ್ದೀನಿ. ಮತ್ತು ವಾಟರ್ ಮೆಲಾನ್ ಸೀಡ್ಸು, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಮಕಾನ, ಈ ಥರ ಎಲ್ಲ ಐಟಮ್ಸು ತೊಗೊಂಡಿದ್ದೀನಿ ನನಗೆ ಸಿಕ್ಕಿರೋಷ್ಟು. ಇದನ್ನೆಲ್ಲ ನೀವು ನಾರ್ಮಲಾಗಿ ಗೀ ರೋಸ್ಟ್ ಮಾಡಿ ಪೌಡ್ರ್ ಮಾಡ್ಕೊಳ್ಳೋದಷ್ಟೇ. ಈ ಥರ ರೌಂಡ್ ಬಾಲ್ಸ್ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಬೋದು. ಇದರದ್ದು ಫುಲ್ ವಿಡಿಯೋ ಬೇಕು ಅಂದರೆ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯೂಟ್ಯೂಬಲ್ಲಿ ಹೋಗಿ ನಿಮ್ಮ ವಿಡಿಯೋನ ನೋಡಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ.